ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬಕ್ಕೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಹಾಗೆಯೇ ಯುಗಾದಿ ಹಬ್ಬಕ್ಕೆ ರಂಗೋಲಿ ಡಿಸೈನ್ಸ್ ಯಾರ್ಯಾರು ಬಿಡಿಸೋರಿದ್ದರೆ ಅವ್ರಿಗೆ ಈಸಿ ಮೆಥಡಲ್ಲಿ ಸಿಂಪಲ್ ಆಗಿರೋ ರಂಗೋಲಿ ಡಿಸೈನ್ನ ಹೇಳ್ತಾ ಇದ್ದೀನಿ. ಸೊ ಯಾರಾದರೂ ಬಿಡಿಸೋರಿದ್ದರೆ ಆರಾಮಾಗಿ ಇದನ್ನು ಸಿಂಪಲ್ಲಾಗಿ ಪ್ರಾಕ್ಟೀಸ್ ಮಾಡಿ ಬಿಡಿಸ್ಕೋಬೋದು. ಸೊ ನಾನು ಫಸ್ಟ್ ಬಿಡಿಸ್ತಾ ಇರೋ ರಂಗೋಲಿ ಡಿಸೈನ್ ಬಂದುಬಿಟ್ಟು 9ರಿಂದ 5 ಚುಕ್ಕಿಯಲ್ಲಿ ಬಿಡಿಸ್ತಿದ್ದೀನಿ. ಕರೆಕ್ಟಾಗಿ ನೋಡಿಕೊಂಡು ಚುಕ್ಕಿನ ಹಾಕ್ಬಿಟ್ಟು ಬಿಡಿಸ್ಕೊಂಡ್ರೆ ಆರಾಮಾಗಿ ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ. ತುಂಬ ಈಸಿಯಾಗಿಯೇ ಬಿಡಿಸ್ಕೋಬೋದು. ಆಮೇಲೆ ಇದಕ್ಕೆಲ್ಲ ಕಲರಿಂಗ್ ಎಲ್ಲ ಮಾಡಿದಾಗ ಸಖತ್ತಾಗಿ ಕಾಣಿಸುತ್ತೆ. ಯಾರಿಗಾದ್ರೂ ಯೂಸ್ ಆಗಲಿ ಅಂದ್ಬಿಟ್ಟು ಸೊ ಇವಾಗ ಬಿಡಿಸಿ ತೋರಿಸ್ತಿದ್ದೀನಿ. ಸೊ ಹೇಗಿದೆ ರಂಗೋಲಿ ಡಿಸೈನ್ಸ್ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಈ ವಿಡಿಯೋ ಬಂದುಬಿಟ್ಟು ನಾನು ಸ್ವಲ್ಪ ಕ್ಲೀನಿಂಗ್ ಕೆಲಸ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಮೇಯ್ನಾಗಿ ರಂಗೋಲಿ ಡಿಸೈನ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಯುಗಾದಿ ಹಬ್ಬಕ್ಕೆ ಬಿಡಿಸೋದಕ್ಕೆ ಅಂತ ಯಾರಿಗಾದ್ರೂ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಸಿಂಪಲ್ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ರಂಗೋಲಿ ಡಿಸೈನ್ಸ್ ಬಿಡಿಸೋದ್ರಲ್ಲಿ ನಿಮಗೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೋತೀನಿ. ಯಾಕಂತಂದರೆ ನೋಡಿದ್ರೇ ಗೊತ್ತಾಗೋ ಥರನೇ ಅನಿಸೋದು. ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಗೋದಕ್ಕಿಂತ ಅಬ್ಸರ್ವೇಷನ್ ಜಾಸ್ತಿ ಇದ್ದಾಗ ನಾವು ರಂಗೋಲಿ ಡಿಸೈನ್ಸ್ನ ಬೇಗ ಕಲಿತೀವಿ. ಸೊ ಆರಾಮಾಗಿ ಕಲ್ತ್ಕೋಬೋದು. ಆರಾಮಾಗಿ ಸಿಂಪಲ್ಲಾಗಿ ಚುಕ್ಕಿ ಹಾಕಿದ್ರು ಕೂಡ ತುಂಬ ಗ್ರ್ಯಾಂಡಾಗಿಯೇ ಕಲರಿಂಗ್ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಬ್ಬಕ್ಕೆ. ಸೊ ಸಿಂಪಲ್ಲಾಗಿ ನಾರ್ಮಲ್ ಡಿಸೈನ್ಸಲ್ಲೇ ಬಿಡಿಸಿರೋದು ಯಾವ ಥರ ಚೆನ್ನಾಗಿ ಬಂದಿದೆ ಅಂತ. ಸೊ ಇದಕ್ಕೆಲ್ಲ ಕಲರಿಂಗ್ ಮಾಡಿದಾಗ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಸೊ ಒಂದ್ಸತಿ ಯಾರಾದರೂ ಟ್ರೈ ಮಾಡೋರಿದ್ದರೆ ಟ್ರೈ ಮಾಡಿ ಹಬ್ಬಕ್ಕೆ. ಹಾಗೆಯೇ ಇನ್ನೊಂದು ಡಿಸೈನು ಕೂಡ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು 5 to 3 ಅಲ್ಲಿ ಬಂದಿರೋದು. ಅಂದರೆ ಮಾವಿನಕಾಯಿ ಎಲ್ಲ ಇದೆ ಅಲ್ವಾ, ಸೊ ಈ ಸೀಸನಲ್ಲಿ ಸೊ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಬಿಡಿಸ್ತಾ ಇದ್ದೀನಿ. ಯಾರಾದರೂ ಯೂಸ್ ಆಗಿದ್ರೆ ಇದನ್ನು ಪ್ರಾಕ್ಟೀಸ್ ಮಾಡಿ ನಾಳೆ ಬಿಡಿಸ್ಕೋಬೋದು ಅಂತ ಇವತ್ತೇ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಈ ವಿಡಿಯೋನ ಫ್ರೈಡೇ ಮಧ್ಯಾಹ್ನ ಟೈಮಿಂದ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟರಲ್ಲಿ ಸ್ಯಾಟರ್ಡೇ ಈವ್ನಿಂಗ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಸ್ಯಾಟರ್ಡೇ ಸ್ವಲ್ಪ ಕೆಲಸ ಇರುತ್ತೆ ಅಲ್ವಾ, ಮತ್ತು ಸಂಡೇ ಹಬ್ಬಕ್ಕೆ ಅಂತ ಬಟ್ಟೆ ಎಲ್ಲ ಸ್ವಲ್ಪ ಸ್ಟಿಚಿಂಗ್ ಇಟ್ಕೊಳ್ಳೋದಾಗಿರ್ಬೋದು, ಇಲ್ಲ ಐರನ್ ಮಾಡೋದಾಗಿರ್ಬೋದು, ಮತ್ತು ಸ್ವಲ್ಪ ಮನೆ ಕೆಲಸ ಆಗಿರ್ಬೋದು, ಇಲ್ಲ ನಾಳೆ ಅಂದರೆ ಹಬ್ಬಕ್ಕೆ ಅಡುಗೆ ಮಾಡಬೇಕಾದ್ರೆ ಪ್ರಿಪ್ರೇಷನ್ ಏನಾದರೂ ಮಾಡ್ಕೊಳ್ಳೋದಿದ್ದರೆ ನೆನ್ನೆ ಅಂದರೆ ಹಬ್ಬದ ಹಿಂದಿನ ದಿನ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಿದ್ರೆ ಸ್ವಲ್ಪ ಕೆಲಸ ಇರುತ್ತೆ. ಸೊ ಹಾಗಾಗಿ ಇದನ್ನು ವಿಡಿಯೋನ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಈವ್ನಿಂಗ್ ಆಗೇ ಹೋಗ್ಬಿಡುತ್ತೆ. ಸೊ ಏನಾದರೂ ಕೆಲಸ ಇರಲಿಲ್ಲ ಅಂತಂದರೆ ಬೇಗ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂತಂದರೆ ಈವ್ನಿಂಗ್ ಟೈಮ್ ಆಗೇ ಆಗುತ್ತೆ. ಸೊ ಪ್ಲೀಸ್ ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.
ಸೊ ಇವಾಗ 3 o'clock ಆಗಿದೆ, 3 ಗಂಟೆ ಆಗಿದೆ. ಸೊ ಇವಾಗ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಹಬ್ಬಕ್ಕೋಸ್ಕರ ಅಂತ. ಸೊ ಆಲ್ರೆಡಿ ಸ್ವಲ್ಪ ಕ್ಲೀನ್ ಆಗಿದೆ, ಅಷ್ಟೊಂದೇನು ಗಲೀಜಾಗಿರೋ ಥರ ಇಲ್ಲ. ಬಟ್ ಕ್ಲೀನ್ ಮಾಡಲೇಬೇಕಲ್ವ, ಸೊ ಹಬ್ಬಕ್ಕೆ ಅಂತ ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ 3 ಗಂಟೆ ಆಗಿದೆ, ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಆದಷ್ಟು ಒಂದು 4:30 5 o'clock ಒಳಗಡೆ ಎಲ್ಲನೂ ಫಿನಿಶ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಕ್ಲೀನಿಂಗ್ ಕೆಲಸನ. ಸೊ ಇವಾಗ ನೀವು ಅಡುಗೆ ಮನೆ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಮೆಸ್ಸಿಯಾಗಿ ಇಟ್ಬಿಟ್ಟಿದ್ದೀನಿ. ಸೊ ಸಿಕ್ಕಾಪಟ್ಟೆ ಗಲೀಜಾಗಿ ಇಟ್ಟಿದ್ದೀನಿ. ಜಸ್ಟ್ ಇದೆಲ್ಲನೂ ಕ್ಲೀನ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ, ಜಸ್ಟ್ ಏನೇನು ಬೇಡ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಎಲ್ಲ ನೀಟಾಗಿ ಕಸ ಎಲ್ಲ ತೆಗೆದು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ತೀನಿ. ಸೊ ಎಷ್ಟು ಗಲೀಜಾಗಿ ಎಲ್ಲನೂ ಇಟ್ಕೊಂಡಿದ್ದೀನಿ ಅಂದರೆ, ಕೆಲಸ ಎಲ್ಲ ಮಾಡುವಾಗ ವೀಡಿಯೋನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಅದು ಟೈಮ್ ಇನ್ನೂ ಜಾಸ್ತಿ ಇಡಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಕ್ಯಾಪ್ಚರೇ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಸೊ ಫಸ್ಟ್ ಬಂದುಬಿಟ್ಟು ಕಿಚನ್ನ ಕೆಲಸ ಮುಗಿಸ್ಕೊಂಡೆ. ಕಿಚನಲ್ಲಿರೋ ಪಾತ್ರೆಗಳೆಲ್ಲ ವಾಶ್ ಮಾಡೋಕ್ಕೆ ತೊಗೊಂಡೋಗಿ ಇಟ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಒಂದ್ಸತಿ ಕಸ ಎಲ್ಲ ತೆಗೆದು ಮತ್ತು ಬಾಕ್ಸಸ್ ಎಲ್ಲ ನೀಟಾಗಿ ಬರೀ ಡ್ರೈ ಬಟ್ಟೆಯಿಂದ ಒರೆಸ್ಕೊಂಡೆ ಅಷ್ಟೇ. ಸೊ ಇವಾಗ ಲಾಸ್ಟ್ ಟೈಮ್ ಸ್ವಲ್ಪ ದಿನದಲ್ಲಿ ಕ್ಲೀನ್ ಮಾಡಿರೋದ್ರಿಂದ ಮತ್ತೆ ಎಲ್ಲನೂ ತೆಗೆದು ಮತ್ತೆ ಕ್ಲೀನ್ ಮಾಡೋದಕ್ಕೆ ಹೋಗಲಿಲ್ಲ. ಸುಮ್ಮನೆ ರಿಸ್ಕ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಸುಮ್ಮನೆ ಸಿಂಪಲ್ಲಾಗಿ ಬಾಕ್ಸಸ್ ಎಲ್ಲ ನೀಟಾಗಿ ಒಂದ್ಸತಿ ಡ್ರೈ ಬಟ್ಟೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆಯೇ ವೆಟ್ ಬಟ್ಟೆಯಲ್ಲಿ ಯಾವುದಾದ್ರೂ ಕ್ಲೀನ್ ಮಾಡ್ಕೋಬೇಕು ಅಂದರೆ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು, ಗ್ಯಾಸ್ ಸ್ಟವ್ ಆಗಿರ್ಬೋದು, ಸಿಲ್ಕಲ್ಲು ಪ್ರತಿಯೊಂದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿ ಫಸ್ಟು ಕಿಚನ್ ಎಲ್ಲ ನೀಟ್ ಮಾಡಿ ಬಂದೆ. ಮತ್ತು ಹೊರಗಡೆ ಬಂದುಬಿಟ್ಟು ಸ್ವಲ್ಪ ಸಣ್ಣ ಸಣ್ಣ ಧೂಳೆಲ್ಲ ಇತ್ತು ಗೋಡೆ ಮೇಲೆ, ಅದನ್ನೆಲ್ಲ ತೆಗೆದು ನೀಟಾಗಿ ಒಂದ್ಸತಿ ಕಸ ಎಲ್ಲ ತೆಗೆದು ಮತ್ತು ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಬಂದೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಕಿಚನ್ ಆಲ್ಮೋಸ್ಟ್ ಎಲ್ಲನೂ ರೀಸೆಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಮತ್ತು ಪಾತ್ರೆ ಎಲ್ಲ ತೊಳೆಯೋದಿತ್ತಲ್ವ, ಸೊ ಅದನ್ನೆಲ್ಲ ತೊಳ್ಕೊಬಂದು ಇಟ್ಟಿದ್ದೀನಿ. ಜಸ್ಟ್ ಅದು ಸ್ವಲ್ಪ ಡ್ರೈ ಆದಮೇಲೆ ಅದನ್ನೆಲ್ಲ ನೀಟಾಗಿ ಅದಾದ್ರ ಜಾಗಕ್ಕೆ ಜೋಡಿಸ್ಬಿಟ್ರೆ ಸೊ ಎಲ್ಲ ಕೆಲಸ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆಯೇ ಸ್ವಲ್ಪ ಹೊರಗಡೆ ಕೂಡ ಕೆಲಸ ಎಲ್ಲ ಇತ್ತು, ಹೊರಗಡೆ ಎಲ್ಲ ನೀಟಾಗಿ ತೊಳೆದು ಗುಡಿಸಿ ಅದನ್ನು ಕೂಡ ಮುಗಿಸ್ಕೊಂಡೆ. ಸೊ ಇಷ್ಟೊತ್ತೆಲ್ಲ ಆಗೋಷ್ಟರಲ್ಲಿ ಸಂಜೆನೇ ಆಗೋಗ್ಬಿಡ್ತು. ಸೊ ಸಂಜೆ ಟೈಮ್ ಆದಮೇಲೆ ಮಳೆನೂ ಕೂಡ ಸ್ಟಾರ್ಟ್ ಆಯಿತು. ಸ್ವಲ್ಪ ಟಯರ್ಡ್ ಕೂಡ ಆದಂಗೆ ಅನ್ನಿಸ್ತು. ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಕೆಲಸನ ಎಷ್ಟಾಗುತ್ತೆ ಅಷ್ಟು ಸ್ಟಾಪ್ ಮಾಡಿದೆ. ಆಲ್ಮೋಸ್ಟ್ ಎಲ್ಲನೂ ಮುಗಿಸ್ಕೊಂಡಿದ್ದೆ, ಇನ್ನೇನು ಕೆಲಸ ಅನ್ನೋ ಥರ ಏನಿರಲಿಲ್ಲ. ಸಿಂಪಲ್ಲಾಗಿ ಎಲ್ಲನೂ ಕೆಲಸಗಳನ್ನ ಅಷ್ಟೊಂದೇನು ನಾನು ಗಲೀಜು ಕೂಡ ಮಾಡ್ಕೊಂಡಿರಲಿಲ್ಲ. ಸಿಂಪಲ್ ಸ್ವಲ್ಪ ಮೇಲ್ಮೇಲೆ ಕ್ಲೀನ್ ಮಾಡ್ಕೊಂಡಿದ್ರು ನಡೆಯೋದು, ಬಟ್ ಸ್ವಲ್ಪ ಇರಲಿ ಅಂತ ಡೀಪಾಗಿ ಕ್ಲೀನ್ ಮಾಡಿಕೊಂಡೆ. ಸೊ ಅದಾದಮೇಲೆ ಮಳೆ ಕೂಡ ಸ್ಟಾರ್ಟ್ ಆಯಿತು, ಮಳೆನೂ ಕೂಡ ಸ್ಟಾರ್ಟ್ ಆಯಿತು. ಸೊ ಅದಾದಮೇಲೆ ವೀಡಿಯೋ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಇದಾಗಿತ್ತು ಯುಗಾದಿ ಹಬ್ಬದ ಸಿಂಪಲ್ ಪ್ರಿಪ್ರೇಷನ್ ವ್ಲಾಗ್ ಅಂತಲೇ ಹೇಳ್ತೀನಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ಯುಗಾದಿ ಹಬ್ಬದ ವೀಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಬಾಯ್ ಬಾಯ್.